ಇದನ್ನು ಕೇಳಿ ಹನುಮಂತ ತುಂಬಾ ಖುಷಿಯಿಂದ ನಾನು ಬರುತ್ತೇನೆ, ನೀನು ಹೋಗು ಅಂತ ಹೇಳುತ್ತಾರೆ. ಅವಾಗ ಗರುಡ ಹಾರಿ ಹೋಗುತ್ತಾರೆ. ಗರುಡ ಹಿಂದೆ ತಿರುಗಿ ನೋಡಿದಾಗ ಹನುಮಂತ ಎಲ್ಲೂ ಕಾಣಿಸಲ್ಲ. ಗರುಡ ಅಂದುಕೊಳ್ಳುತ್ತಾರೆ ಹನುಮಂತ ತುಂಬಾ ಹಿಂದೆ ಇರಬೇಕು ಅಂತ. ಹನುಮಂತ ಕೃಷ್ಣನ ಹೋಗಿ ಭೇಟಿಯಾದಾಗ ಕೃಷ್ಣ ಕೇಳುತ್ತಾರೆ, ನಿನ್ನನ್ನು ಯಾರು ತಡೆಯಲಿಲ್ವಾ ಅಂತ. ಎಲ್ಲಿ ನನ್ನ ಸುದರ್ಶನ ಚಕ್ರ ಅಂತ ಕೇಳಿದಾಗ ಹನುಮಂತ ತನ್ನ ಬಾಯಿಯನ್ನು ತೆಗೆದು ಸುದರ್ಶನ ಚಕ್ರವನ್ನು ಬಾಯಿಂದ ತೆಗೆಯುತ್ತಾರೆ. ಅವಾಗ ಸುದರ್ಶನ ಚಕ್ರದ ಅಹಂಕಾರ ಮುರಿಯುತ್ತದೆ, ತನ್ನನ್ನು ಯಾರು ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಅಂತ. ಅವಾಗ ಸತ್ಯಭಾಮೆ ಹನುಮಂತನ ಎದುರು ಬರ್ತಾರೆ. ಅವಾಗ ಹನುಮಂತ ಕೇಳುತ್ತಾನೆ, ಯಾರು ಈ ದಾಸಿ ಅಂತ. ಅವಾಗ ಸತ್ಯಭಾಮೆಯ ತನ್ನಷ್ಟು ಸುಂದರ ಯಾರು ಇಲ್ಲ ಅನ್ನುವ ಅಹಂಕಾರವು ಮುರಿದು ಹೋಗುತ್ತದೆ. ಸ್ವಲ್ಪ ಸಮಯದ ನಂತರ ಗರುಡ ಬಂದು, ನಾನು ಹನುಮಂತನಿಗೆ ಹೇಳಿ ಬಂದಿದ್ದೇನೆ, ಅವರು ಬರುತ್ತಾರೆ ಅಂತ ಹೇಳುತ್ತಾರೆ. ಅವಾಗ ಶ್ರೀಕೃಷ್ಣ ಹೇಳುತ್ತಾರೆ, ಹನುಮಂತ ಬಂದು ಹೋಗಿ ಆಯ್ತು ಅಂತ. ಅವಾಗ ಗರುಡನ ಅಹಂಕಾರವು ಮುರಿಯುತ್ತದೆ, ತನ್ನಷ್ಟು ಬೇಗ ಯಾರು ಹೋಗಲು ಸಾಧ್ಯವಿಲ್ಲ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.